ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವೆಂಬರ್ 22ರಂದು ಉಡುಪಿಗೆ ಭೇಟಿ ನೀಡಲಿದ್ದಾರೆ. ಈ ಹಿನ್ನೆಲೆ ಶ್ರೀ ಕೃಷ್ಣ ಮಠದ ಪರಿಸರ ಮತ್ತು ಉಡುಪಿ ನಗರದಾದ್ಯಂತ ಭರ್ಜರಿ ತಯಾರಿಗಳು ಭರದಿಂದ ಸಾಗುತ್ತಿವೆ. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ವತಿಯಿಂದ ಜರುಗುತ್ತಿರುವ ಬೃಹತ್ ಗೀತೋತ್ಸವ ಭಾಗವಾಗಿ ಲಕ್ಷ ಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಪಾಲ್ಗೊಳ್ಳುತ್ತಿದ್ದಾರೆ. ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 1:40ರವರೆಗೆ ಮೋದಿಯವರು ಉಡುಪಿಯಲ್ಲಿ ಇರಲಿದ್ದಾರೆ. ಅವರ ಭೇಟಿಯ ಸಂಪೂರ್ಣ ಯೋಜನೆಯನ್ನ ವ್ಯವಸ್ಥಿತವಾಗಿ ಜೋಡಿಸಲಾಗಿದೆ. ಸಮಾವೇಶದ ಸ್ಥಳ, ಮೋದಿ ಅವರು ಸಾಗುವ ಹಾದಿಗಳಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಉಡುಪಿ ರಸ್ತೆಗಳನ್ನ ಕೇಸರಿ ಧ್ವಜ ಮತ್ತು ಕೇಸರಿ ಬಂಟಿಂಗ್ಸ್ಗಳಿಂದ ಅಲಂಕರಿಸಲಾಗಿದೆ. ಮೋದಿ ಸಾಗುವ ರಸ್ತೆಗಳಲ್ಲದೆಯೂ ಇಡೀ ಉಡುಪಿಯ ಬಹುತೇಕ ಕಡೆ ಅಲಂಕಾರ ಮಾಡಲಾಗಿದೆ. ಕಾರ್ಯಕ್ರಮ ನಡೆಯುವ ವೇದಿಕೆಯನ್ನು ವಿಶೇಷ ಭದ್ರತಾ ಪಡೆಯ ತಂಡದ ಮುತುವರ್ಜಿಯೊಂದಿಗೆ ಸಿದ್ಧಪಡಿಸಲಾಗ್ತಾ ಇದೆ. ರೋಡ್ ಶೋ ದಾರಿಯುದ್ದಕ್ಕೂ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಇನ್ನು ಆದಿ ಉಡುಪಿ ಹೆಲಿಪ್ಯಾಡ್ನಿಂದ ಕಾರ್ಯಕ್ರಮ ನಡೆಯುವ ಸ್ಥಳದವರೆಗೂ ಎಸ್ಪಿಜಿ ತಂಡ, ಕೇಂದ್ರ ಹಾಗೂ ರಾಜ್ಯ ಗುಪ್ತಚರ ವಿಭಾಗ, ಪಶ್ಚಿಮ ವಲಯ ವ್ಯಾಪ್ತಿಯ ಎಲ್ಲ ಠಾಣೆಗಳ ಅಧಿಕಾರಿಗಳು, ಸಿಬ್ಬಂದಿ ಸಹಿತ ಇತರ ಜಿಲ್ಲೆಗಳ ಸಿಬ್ಬಂದಿಯೂ ಆಗಮಿಸಿದ್ದು ಬೆಳಗಿನಿಂದ ರಾತ್ರಿವರೆಗೂ ನಿರಂತರ ತಪಾಸಣೆ ಕಾರ್ಯ ನಡೆಸ್ತಾ ಇದ್ದಾರೆ.